ಬೆಳಗಾವಿ ಜಿಲ್ಲೆಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿಗಳಾದಂತಹ ಡಾಕ್ಟರ್ ಚೇತನ್ ಕಂಕನವಾಡಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂವಾದ ನಡೆಸಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಕಳಪೆ ಮಟ್ಟದ ಆಹಾರ ಸಾಮಗ್ರಿಗಳ ತಯಾರಿಕೆ, ಫಾಸ್ಟ್ ಫುಡ್ಗಳಲ್ಲಿ ರಾಸಾಯನಿಕ ಬಣ್ಣಗಳ ಬಳಕೆ, ಇತ್ತೀಚೆಗೆ ದಾಖಲಿಸಿಕೊಂಡಂತಹ ಕ್ರಮಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಬೆಳಗಾವಿ ಜಿಲ್ಲೆಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಂಕಿತ ಅಧಿಕಾರಿಗಳು ಸಿಕ್ಕಿದರೆ ಇವರೇ ನಮ್ಮ ಚೇತನ್ ಕಂಕನವಾಡಿ ಸಾಹೇಬರು, ಡಾಕ್ಟರ್ ಚೇತನ್ ಕಂಕನವಾಡಿ ಅವರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ದೊಡ್ಡ ಜಿಲ್ಲೆ, ಬೆಳೀತಾ ಇರತಕ್ಕಂಥ ಜಿಲ್ಲೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿಗೆ ಸಂಬಂಧಿಸಿದಂತೆ ಯಾವ ರೀತಿ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ದೊಡ್ಡ ಜಿಲ್ಲೆ, ತುಂಬಾ ವೇಗವಾಗಿ ಬೆಳೀತಾ ಇದೆ, ಸಾಕಷ್ಟು ನಗರೀಕರಣ ಸಾಕಷ್ಟು ಇದಾಗಿದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಇದೆ ಸರ್? ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಆಹಾರ ಸುರಕ್ಷತೆ ಮತ್ತು ಔಷಧಿ ಪ್ರಾಧಿಕಾರ ಆಗಿದ್ರೆ ಅದರೊಳಗೆ ನಮ್ದು ಜಿಲ್ಲಾ ಅಂಕಿತ ಅಧಿಕಾರಿ ಅಂತ ನಾನು ಅದೀನಿ. ಪ್ರತಿಯೊಂದು ತಾಲೂಕಿಗೆ ಅವರು ತಾಲೂಕು ಫುಡ್ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ. ಫುಡ್ ಸೇಫ್ಟಿ ಆಫೀಸರ್ಸು ನಮ್ಮ ಹತ್ರ 5 ಜನ ಫುಡ್ ಸೇಫ್ಟಿ ಆಫೀಸರ್ಸ್ ಅದಾರ. ಒಬ್ಬೊಬ್ರು 2 ತಾಲೂಕು ಮಾಡ್ತಾ ಇದಾರೆ. ನಮ್ದು 11 ತಾಲೂಕು ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ತಾಲೂಕು ಟೈಪ್, ಅದೇ ರೀತಿ ಬೇರೆ 10 ತಾಲೂಕುಗಳು 10 ತಾಲೂಕು ಕಂಟಿನ್ಯೂ ಮಾಡ್ತೀವಿ. ಈಗ ನಮ್ದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತಂದ್ರೆ ನಾವು ಈಗ ಲೈಸೆನ್ಸಿಂಗು, ರಿಜಿಸ್ಟ್ರೇಷನ್, ಫುಡ್ ಬಿಸ್ನೆಸ್ ವೆಂಡರ್ಸ್, ಆಪರೇಟರ್ಸ್ ಇರ್ತಾರಲ್ರಿ, ಅವ್ರ ಲೈಸೆನ್ಸಿಂಗು ಅವ್ರದ್ದು ಇದನ್ನ ಮಾಡೋದು ನಮ್ ಜವಾಬ್ದಾರಿ ಇರ್ತದೆ. ಸೊ ಈಗ ಯಾವ ಹೊಸದಾಗಿ ಬಂದಿರೋ ಇದನ್ನಿರ್ಲಿ ಫುಡ್ ಬಿಸ್ನೆಸ್ ಆಪರೇಟರ್ ಇರಲಿ, ಅವ್ರು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಅಥವಾ ಲೈಸೆನ್ಸ್ ಮಾಡ್ಕೋಬೇಕಾಗುತ್ತೆ. ಲೈಸೆನ್ಸ್ ಪ್ರಾಧಿಕಾರ ಆಗ್ಬೇಕಂತಂದ್ರೆ ಲೈಸೆನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತೀವಿ DO ಆಫೀಸಿಂದ. ಲೈಸೆನ್ಸ್ ಆಗ್ಬೇಕಂದ್ರೆ ಅವ್ರು ವರ್ಷಕ್ಕೆ 12 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇತ್ತಂದ್ರೆ ಲೈಸೆನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅದಕ್ಕಿಂತ ಕಡಿಮೆ ಟರ್ನ್ ಓವರ್ ಇತ್ತಂದ್ರೆ ಅವ್ರ ರಿಜಿಸ್ಟ್ರೇಷನ್ ಕ್ಯಾಟಗರಿಯಲ್ಲಿ ಬರುತ್ತೆ. ರಿಜಿಸ್ಟ್ರೇಷನ್ ಕ್ಯಾಟಗರಿಯಲ್ಲಿ ಬಂದಾಗ ತಾಲೂಕಾ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರಲ್ಲ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ. ಅದೇ ರೀತಿ ಲೈಸೆನ್ಸಿಂಗ್ ಏನಿದೆ, ಸ್ಟೇಟ್ ಲೈಸೆನ್ಸಿಂಗ್ ಇದೆ, ನಾವು DO ಅವ್ರನ್ನು ಕೊಡ್ತಿರ್ತೀವಿ. ಈ ಲೈಸೆನ್ಸಿಂಗ್ಗೋಸ್ಕರ FSSAI ಅಂತ ಇದನ್ನ ನಮ್ದು ವೆಬ್ಸೈಟ್ ಇದೆ, ಅದ್ರ ಹೋಗ್ಬಿಟ್ಟು ಜನ ತಮ್ದು ಡಾಕ್ಯುಮೆಂಟ್ಸ್ ಏನಿದೆ ಅಪ್ಲೋಡ್ ಮಾಡಿದ್ರೆ ಅಂತಂದ್ರೆ ನಮ್ಮ ಪ್ರೋಟೋಕಾಲ್ ಬಂದ್ಬಿಡ್ತೈತ್ರಲ್ಲಿ. ಬಂದಾದ್ಮೇಲೆ ನಾವು ವೆರಿಫಿಕೇಶನ್ ಮಾಡಿಬಿಟ್ಟು ಅದಾದ್ಮೇಲೆ FSO ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಅವಶ್ಯಕತೆ ಗುಣಮಟ್ಟ ಸಾಮಗ್ರಿಗಳಾಗ್ಲಿ, ಸ್ವಚ್ಛತೆ ಆಗ್ಲಿ ಎಲ್ಲ ಉಪಯೋಗಿಸ್ತಾ ಇದ್ದಲ್ಲ ಅಂತ ಕಂಡು ಬಂದಲ್ಲಿ ನಾವು ಅವ್ರಿಗೆ ಲೈಸೆನ್ಸ್ ಗ್ರಾಂಟ್ ಮಾಡ್ತಿರ್ತೀವಿ ಅಷ್ಟೇ. ಸರ್, ಈಗ ಇತ್ತೀಚೆಗೆ ಸಾಕಷ್ಟು ವ್ಯಾಪಾರ ಮತ್ತೆ ಸಾಕಷ್ಟು ಬೆಲೆ ಹೆಚ್ಚಳಿಕೆ ಮತ್ತೆ ಸಾಕಷ್ಟು ಆಸೆಗೋಸ್ಕರ ಸಾಕಷ್ಟು ಕಲಬೆರಕೆ ಆಗ್ತಕ್ಕಂಥದ್ದು ಮತ್ತೆ ಕಳಪೆ ಗುಣಮಟ್ಟದ ವಸ್ತುಗಳನ್ನ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಸರ್. ವಿಶೇಷವಾಗಿ ಬೇಕರಿಗಳು ಐಟಮ್ ಇರ್ಬೋದು, ಮತ್ತೆ ಕಾರ್ದಾನಿ ಬಟ್ಟಿಗಳ ಐಟಮ್ ಇರ್ಬೋದು, ಕಲಬೆರಕೆ ಅತಿ ಕಳಪೆ ಮಟ್ಟದ ಎಣ್ಣೆ ಆಗ್ತಕ್ಕಂಥದ್ದು ಇದಿದೆ ಸರ್. ಈ ರೀತಿ ಆಗ್ಬಿಟ್ರೆ ಜನಗಳ ಆರೋಗ್ಯದ ಪರಿಸ್ಥಿತಿ ಈಗ ಕಳಪೆ ಎಣ್ಣೆ ತಾವು ಹೇಳಿದ್ರೆ ಬಹಳ ಒಳ್ಳೆಯದಿಲ್ಲ. ಈಗ ಸದ್ಯಕ್ಕೆ ನಾವು ಎಣ್ಣೆ ಇದನ್ನ ವ್ಯಾಪಕವಾಗಿ ಇದನ್ನ ಎಲ್ಲ ಕಡೆ ಟೆಸ್ಟಿಂಗ್ ಮಾಡಿಸ್ತಾ ಇದೀವಿ. ರೀಯೂಸ್ಡ್ ಕುಕಿಂಗ್ ಆಯಿಲ್ ಅಥವಾ ಫ್ರೆಶ್ ಕುಕಿಂಗ್ ಆಯಿಲ್, ಫೋರ್ಟಿಫೈಡ್ ಕುಕಿಂಗ್ ಆಯಿಲ್ಸ್ ಅಂತ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಇದೀವಿ. ಪ್ರತಿಯೊಂದು ತಾಲೂಕಿನಿಂದ ನಾವು ಒಂದು ತಿಂಗಳಿಗೆ 15 ಸರ್ವೆ ಸ್ಯಾಂಪಲ್ಸ್, ಅದೇ ರೀತಿಯಿಂದ 10 ಲೀಗಲ್ ಸ್ಯಾಂಪಲ್ಸ್ ಅಂತ ತೆಗಿತಿರ್ತೀವಿ. ಲೀಗಲ್ ಸ್ಯಾಂಪಲ್ಸ್ ಅಲ್ಲಿ ಯಾವುದೇ ರೀತಿಯಿಂದ ನ್ಯೂನತೆ ಕಂಡು ಬಂದಲ್ಲಿ ಡೈರೆಕ್ಟ್ ಆಗಿ ನಾವು JMC ಕೇಸಲ್ಲಿ ಕೋರ್ಟಲ್ಲಿ ಕೇಸ್ ಹಾಕ್ತಿರ್ತೀವಿ. ಸರ್ವೆ ಸ್ಯಾಂಪಲ್ಸ್ ಅಲ್ಲಿ ಅವ್ರೇನಾದ್ರೂ ನ್ಯೂನತೆ ಕಂಡು ಬಂದಲ್ಲಿ ಅವ್ರು ನಾವು ಇಮಿಡಿಯೇಟ್ಲಿ ರಿಕಾಲ್ ಮಾಡಿಸೋದಾಗ್ಲಿ ಅಥವಾ ಲೀಗಲ್ ಸ್ಯಾಂಪಲ್ಸ್ ತೆಗೆದ್ಬಿಟ್ಟು ಮತ್ತೊಂದ್ಸಲ ಟೆಸ್ಟಿಂಗ್ ಮಾಡಿಸೋದಾಗ್ಲಿ ಮಾಡ್ತಿರ್ತೀವಿ. ಇವಾಗ ತಾವು ಹೇಳ್ತೀವಿ ಬಟ್ಟಿಗಳಲ್ಲಿ ಆಗ್ಲಿ, ಇದನ್ನ ಸ್ವೀಟ್ ಮಾರ್ಟ್ಸ್ ಅಲ್ಲಿ ಇದನ್ನ ಕೆಲವು ನ್ಯೂನತೆ ಕಂಡು ಬರ್ತಾ ಇದಾವೆ. ಕಂಡು ಬಂದಿರೋ ನ್ಯೂನತೆ ಯಾರಾದ್ರೂ ನಮ್ಮನ್ನ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಲ್ಲಿ ನಾವು ಅಲ್ಲಿದಲ್ಲೇ ವಿಸಿಟ್ ಮಾಡಿ ನಾವು ಅದನ್ನ ಸ್ಯಾಂಪ್ಲಿಂಗ್ ಮಾಡಿಬಿಟ್ಟು ಅವ್ರು ಏನಾದ್ರು ನ್ಯೂನತೆ ಇದ್ದಲ್ಲಿ ಮೊದಲು ನೋಟಿಸ್ ಕೊಡ್ತೀವಿ. ನಾವು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಸುಧಾರಣೆ ಪೀರಿಯಡ್ ಇರ್ತದೆ. ಸುಧಾರಿಕೊಳ್ಳಿಲ್ಲ ಅಂತಂದ್ರೆ ನಾವು ಸ್ಯಾಂಪ್ಲಿಂಗ್ ತೆಗೆದ್ಬಿಟ್ಟು ನಮ್ಗೆ ಅತಿಶಯ ಜಾಸ್ತಿ ಸಿಕ್ಕಾಪಟ್ಟೆ ಗಲೀಜ್ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ಸರಿ ಇಲ್ಲ ಅನಿಸ್ತಂದ್ರೆ ನಾವು ಆಗಿಂದಾಗ ಹೋದಲ್ಲಿ ಕೂಡ ನಾವು ಸ್ಯಾಂಪ್ಲಿಂಗ್ ಕೂಡ ಮಾಡ್ಬೋದು. ಸ್ಯಾಂಪ್ಲಿಂಗ್ ಮಾಡಿ ಆದ್ಮೇಲೆ ನಮ್ದು ಡಿವಿಷನಲ್ ಫುಡ್ ಲ್ಯಾಬೊರೇಟರಿ ಇರ್ತದೆ, ಅಲ್ಲಿ ನಾವು ಕಳಿಸ್ತೀವಿ. ಅವ್ರು 1 ವಾರ ಒಳಗೆ ನಮ್ಗೆ ರಿಸಲ್ಟ್ಸ್ ಕೊಡ್ತಾರೆ. ರಿಸಲ್ಟ್ಸ್ ಕೊಟ್ಟಾದ್ಮೇಲೆ ನಾವು ಲೀಗಲ್ ಕೋರ್ಸ್ ಆಫ್ ಆಕ್ಷನ್ ಅವ್ರ ಮೇಲೆ ತಗೊಂತೀವಿ. ಈಗ ದೊಡ್ಡ ಜಿಲ್ಲೆ ಸಾಕಷ್ಟು ಈ ಅವಧಿಯಲ್ಲಿ ಏನಾದ್ರು ಕೇಸ್ಗಳು ಏನಾದ್ರು ಜಾಸ್ತಿ ಮಾಡಿದ್ದಾರೆ ಸರ್? ಹೌದು, ಮಾಡ್ಯಾವ್ರು. ನಾವು ನಮ್ದು ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಮಟ್ಟಿಗೆ ಅತಿಶಯ ಜಾಸ್ತಿ ಕೇಸ್ ನಡೀತಾ ಇದೆ. ನಮ್ಮ ಹತ್ರ 58 JMFC ಕೇಸ್ ನಡೀತಾ ಇದೆ. ಅದೇ ರೀತಿಯಿಂದ 18 ADC ಕೇಸಸ್ ನಡೀತಾ ಇದೆ. ಈ ವರ್ಷದಲ್ಲಿ ನಾವು ಆಲ್ಮೋಸ್ಟ್ 6 ಕೇಸಸ್ ಹಾಕಿವ್ರು ಮತ್ತೀಗ ಹೊಸದಾಗಿ, ಮತ್ತೆ 4 ADC ಕೇಸ್ಗಳು ಬಂದಿದೆ. ಅದು ಪ್ರಕ್ರಿಯೆ ಸುಸಜ್ಜಿತವಾಗಿ ನಡಿಬೇಕಿದ್ರೆ ನಾವು ಯಾವುದೇ ರೀತಿ ಅಂದ್ರೆ ತಪ್ಪು ಮಾಡಬಾರ್ದಂಗೆ ಕರೆಕ್ಟ್ ಆಗಿ ನಮ್ಮ ಕಡೆ ಡಾಕ್ಯುಮೆಂಟೇಶನ್ ಮಾಡಿಬಿಟ್ಟೆ ನಾವು ಕೇಸ್ ಹಾಕ್ತಾ ಇರ್ತೀವಿ. ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್, ವಿಶೇಷವಾಗಿ ಫುಡ್ ಅಂಡ್ ಸೇಫ್ಟಿ ಅಂಡ್ ಮೆಜರ್ಮೆಂಟ್ ಇದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಬ್ಲಾಕ್ ಮೇಲ್ಗಳು ಇದು ಮಾಡೋದು, ನಕಲಿ ಅಧಿಕಾರಿಗಳು ಹಾವಳಿಗಳು ಜಾಸ್ತಿ ಆಗಿದ್ದಾವೆ ಅಂತ ಸುದ್ದಿ ಇದೆ ಸರ್. ವಿಶೇಷವಾಗಿ ಬೇಕರಿಗಳು ಕೊಡ್ತಕ್ಕಂಥದ್ದು, ಬಟ್ಟಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು,
ಹಾಗಾಗಿ ವಿಶೇಷ ಒಬ್ಬ ತಾವು ಅಸಲಿ ಅಧಿಕಾರಿಯಾಗಿ ಏನು ಅವ್ರಿಗೆಲ್ಲ ಏನೇನು ನಾವು ಯಾವತ್ತಿದ್ರು ತಮ್ಮ ತಾಲೂಕ ಯಾವ ತಾಲೂಕದಲ್ಲಿ ಇದೇ ರೀತಿ ತಮ್ಗೆ ಗೊತ್ತಿರ್ತೈತಿ. ನೀವು FSSAI ನಮ್ಮ ವೆಬ್ಸೈಟ್ ಹೋದ್ರಿ ಅಂತಂದ್ರೆ ಆ ತಾಲೂಕಿಗೆ ಸಂಬಂಧಪಟ್ಟಂತೆ ಯಾರು ಪ್ರಾಧಿಕಾರ ಅದಾವ, ಫುಡ್ ಸೇಫ್ಟಿ ಆಫೀಸರ್ ಆಗಲಿ, ನಾನು ಜಿಲ್ಲಾ ಮಟ್ಟದಾಗ DO ಆಗಲಿ, ಅವ್ರ ಡೈರೆಕ್ಟ್ ಫೋನ್ ನಂಬರ್ ಇರ್ತಾವ. ನಾವು ಯಾವುದೇ ರೀತಿ ಅಂದ್ರೆ ಬಲೆಗೆ ಬೀಳದೆ ಡೈರೆಕ್ಟ್ ಆಗಿ ನಮಗೆ ಫೋನ್ ಮಾಡಿ ಕೇಳ್ಕೊಂಡ್ರೆ ನಾವು ಅದೇ ನಮ್ಮವ್ರು ಬಂದಿದ್ರು ಅಂತಂದ್ರೆ ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸ್ ಇನ್ಸ್ಪೆಕ್ಷನ್ಗೋಸ್ಕರ ಬಂದಿದ್ರು ಅಂದ್ರೆ ಅದು ಅವ್ರಿಗೆ ಐಡೆಂಟಿ ಕಾರ್ಡ್ ತೋರಿಸ್ತಾರೆ. ಇಲ್ಲದೆ ಇದ್ದಲ್ಲಿ ಯಾವುದೇ ರೀತಿ ಮೋಸ ಹೋಗ್ಬಾರ್ದು, ಜನರು ಯಾವುದೇ ರೀತಿ ಅಂದ್ರೆ ತೊಂದರೆಗೆ ಈಡಾಗಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ಈಗ ಒರಿಜಿನಾಲಿಟಿಗೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅಸಲಿ ಒಂದ್ ರೀತಿ ಗುಣಮಟ್ಟದ ಪದಾರ್ಥಗಳಿಗೆ ತಾವೇನಾರು ಏನ್ ಪ್ಲಾನ್ಗಳು ಸರ್? ಈಗ ಇವಾಗಿನ ಟೈಮ್ ನಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರ ಫಾಸ್ಟ್ ಫುಡ್ ಪ್ರಕರಣ ಜಾಸ್ತಿ ಕಾಣಿಸ್ತಾ ಇದೆ. ಫಾಸ್ಟ್ ಫುಡ್ ಪ್ರಕರಣದಲ್ಲಿ ತಾವು ಉಣ್ತಿರ್ಬೇಕಾದ್ರೆ ವಸ್ತುಗಳಲ್ಲಿ ಪ್ರಿಫರಬ್ಲಿ ಸಲಾಡ್ ಊಟ ಮಾಡೋದು, ಕರ್ದಿದ್ದ ದಿನಸ ಕಡಿಮೆ ಮಾಡೋದು, ಚೈನೀಸ್ ಐಟಮ್ಸ್ ಇಂಥವೆಲ್ಲ ತಿನ್ಬೇಕಾದ್ರೆ ಕೆಲವೊಂದ್ಸಲ ಅವಶ್ಯಕತೆ ಇಲ್ಲದೆ ಜಾಸ್ತಿ ಎಣ್ಣೆ ವಾಪರ್ಸೋದಾಗ್ಲಿ, ಪದಾರ್ಥಗಳು ವಾಪರ್ಸೋದಾಗ್ಲಿ, ಅದರಿಂದ ಆರೋಗ್ಯಕ್ಕೆ ಹಾನಿ ಆಗ್ಬೋದು. ಯಾವತ್ತಿದ್ರು ಮನೆಯಲ್ಲಿ ಮಾಡಿದ ಊಟ ಎಲ್ಲದಕ್ಕಿಂತ ಉತ್ತಮ. ಊಟದೊಳಗೆ ನ್ಯಾಚುರಲ್ ಇರೋ ಕಲರ್ಸ್ ಅಂದ್ರೆ ನ್ಯಾಚುರಲ್ ಆಗಿ ಎಷ್ಟು ಬಣ್ಣದ ಪದಾರ್ಥ ಇರ್ತಾವ ತಮ್ಮ ಊಟದಲ್ಲಿ. ಈ ಒಂದು ತಟ್ಟೆ ಒಳಗೆ ನೀವು ಒಂದು ಬೀಟ್ರೂಟ್ ಇಟ್ಕೋಬಹುದು, ಒಂದು ಗಜ್ಜರಿ ಇಟ್ಕೋಬಹುದು, ಒಂದು ಸೌತೆಕಾಯಿ ಇಟ್ಕೋಬಹುದು, ಒಂದು ಮೂಲಂಗಿ ಇಟ್ಕೋಬಹುದು, ಅದ್ರ ಜೊತೆ ರೊಟ್ಟಿ, ಸಾಂಬಾರು, ಚಪಾತಿ, ಬೇಳೆ. ಇದು ಒಂದು ಪೌಷ್ಟಿಕ ಆಹಾರ, ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ರದ ಆಹಾರ. ಇದು ನೀವು ತಿನ್ಕೊಂತಿದ್ರಂದ್ರೆ ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಹಾನಿ ಆಗಲ್ಲ. ನೀವು ಫಾಸ್ಟ್ ಫುಡ್ ಬಹಳ ಜಾಸ್ತಿ ಬೆನ್ನತ್ತಂದ್ರೆ ಅದಕ್ಕೆ ಆರೋಗ್ಯ ಹಾನಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದ್ರೊಳಗೆ ಎಣ್ಣೆ ಆಗ್ಲಿ, ವನಸ್ಪತಿ ಆಗ್ಲಿ ವಾಪರ್ಸಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ಹೆಲ್ತ್ಗೂ ಕೂಡ ಪರಿಣಾಮ ಆಗ್ಬೋದು, ಅದರಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್. ಮತ್ತೆ ಕೆಲವೊಂದು ಕಡೆ ಸಿಂಥೆಟಿಕ್ ಏಜೆಂಟ್ಸ್ ಯೂಸ್ ಮಾಡ್ತಾ ಇದಾರೆ, ಅದನ್ನ ನಾವೆಲ್ಲ ಬ್ಯಾನ್ ಮಾಡೇವಿ. ಈಗ ಬ್ಯಾನ್ ಮಾಡಿದ್ರು ಕೂಡ ಎಲ್ಲಿ ಕೆಲವೊಂದ್ಸಲ ತಪ್ಪಿ ಕಂಡು ಬರ್ತಿರ್ತೈತಿ. ಅಂತದೇನ್ರಿ ಇದ್ದಲ್ಲಿ ಸಿಂಥೆಟಿಕ್ ಏಜೆಂಟ್ಸ್ ಅಂದ್ರೆ ಕಾರ್ಸಿನೋಜೆನ್ಸ್ ಆಗೋ ಚಾನ್ಸ್ ಇರುತ್ತೆ, ಕ್ಯಾನ್ಸರ್ ಆಗೋ ಚಾನ್ಸ್ ಇರುತ್ತೆ ಜನರಿಗೆ. ಅಂತವೆಲ್ಲ ಆಗ್ಬಾರ್ದಂತಂದ್ರೆ ಪೌಷ್ಟಿಕವಾಗಿ ಫ್ರೆಶ್ ಇರೋದು ಮತ್ತೆ ವೆಜಿಟೇಬಲ್ಸ್, ಹಣ್ಣು, ಮನೆಯಲ್ಲಿ ಅಡಿಗೆ ಮಾಡಿದ ಊಟ ಇಂಥವು ತಿನ್ಕೊಂತಿದ್ರೆ ಬಹಳ ಒಳ್ಳೇದು. ಈಗ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಎಗ್ ರೈಸ್ಗೆ ಒಂದ್ ರೀತಿ ಬಣ್ಣ ಬಳಸ್ತಕ್ಕಂಥದ್ದು, ಮತ್ತೆ ಗೋಬಿಗೆ ಜಾಸ್ತಿ ಒಂದು ಕೆಂಪು ಬಣ್ಣ ಕೇಸರಿ ಬಣ್ಣ ಮಾಡ್ತಕ್ಕಂಥದ್ದು, ಒಂದ್ ಕಡೆ ಇನ್ನೊಂದ್ ಕಡೆ ಡಾಲ್ಡಾಗೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಮೂಳೆಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಕಲಬೆರಕೆ ಹಾಲನ್ನ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ವಿವಿಧ ಆಯಾಮಗಳಲ್ಲಿ ಬರ್ತಾವ ಸರ್. ನೀವೇನೋ ಆದೇಶ ಮಾಡಿದ್ರಿ ಇಲಾಖೆಯಿಂದ, ಆದ್ರೆ ಏನ್ ಸರ್ ಆದ್ರೂ ಹಂಗೆ ಕಂಟಿನ್ಯೂ ಅದೇ ರೀತಿಯಿಂದ ಮಾಡ್ತಿದ್ರು. ನಿಮ್ಗೆ ಏನೋ ನಾವು ಯಾವತ್ತಿದ್ರು ಎಲ್ಲ ಜನರಿಗೆ ಹೇಳಿದ್ರೆ FSSAI ಅಂತ ನಮ್ದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾವು ಆನ್ಲೈನ್ ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು. ತಮಗೆ ನಾವು ಎಷ್ಟು ಜಾಗರೂಕ ಆಗಿರ್ಬೇಕು, ಅದಕ್ಕಿಂತ ಜಾಸ್ತಿ ಗ್ರಾಹಕರು ಜಾಗರೂಕ ಆಗಿರ್ಬೇಕು. ಗ್ರಾಹಕರಿಗೆ ಏನಾದ್ರು ತೊಂದರೆ ಅನಿಸ್ತಂದ್ರೆ ಅವ್ರಿಗೆ ಗೊತ್ತಿಲ್ಲದ್ರೂ ಏನಾದ್ರು ತೊಂದರೆ ಅನಿಸ್ತಂದ್ರೆ ನಮ್ಮ FSSAI ಸೈಟ್ ಹೋಗ್ಬಿಟ್ಟು ಆನ್ಲೈನ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಅಂತಂದ್ರೆ ಎಲ್ಲಿ ಅನ್ನೋದು ನಮ್ಗೆ ಗೊತ್ತಾದ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡ್ಬಿಟ್ಟು ಯಾರು ತಪ್ಪಿತಸ್ಥರಿರ್ತಾರ ಅವ್ರನ್ನ ಕಠಿಣ ಕ್ರಮಕ್ಕೆ ತಗೊಂತೀವ್ರಿ. ಕೊನೆ ಪ್ರಶ್ನೆ, ಒಬ್ಬ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ, ಆಹಾರ ಮತ್ತು ಗುಣಮಟ್ಟ ಸುರಕ್ಷಾ ಅಧಿಕಾರಿಗಳಿಗೆ ಜನರ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಜಿಲ್ಲೆಯ ಜನರಿಗೆ ಏನು ಕಿವಿ ಮಾತು ಭರವಸೆ ಇಡ್ಲಿಕ್ಕೆ ಬಯಸ್ತೀರ? ಯಾವತ್ತಿದ್ರು ಬಿಸಿ ಊಟ, ಫ್ರೆಶ್ ಊಟ ಮಾಡೋದು ಒಳ್ಳೇದು. ಆದಷ್ಟು ಸಲಾಡ್ಸ್, ಫ್ರೂಟ್ಸ್ ಜಾಸ್ತಿ ತಿನ್ಕೊಳ್ರಿ. ಬಣ್ಣದ ಪದಾರ್ಥ ಅಂತಂದ್ರೆ ಬಣ್ಣ ಹಾಕಿರೋ ಪದಾರ್ಥ ಅಲ್ಲ, ನ್ಯಾಚುರಲ್ ಆಗಿ ಬಣ್ಣ ದೇವ್ರು ಕೊಟ್ಟಿರೋದಾಗ್ಲಿ, ಇದನ್ನ ಸೃಷ್ಟಿ ಒಳಗೆ ಬೆಳೆದಿರೋ ಬಣ್ಣದ ಪದಾರ್ಥಗಳಾಗ್ಲಿ ಅಂತ ಇದನ್ನ ವಸ್ತುಗಳನ್ನ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೇದು. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಮಾನ್ಯ ಡಾಕ್ಟರ್ ಚೇತನ್ ಕಂಕನವಾಡಿ ಅವರು ವಿಶೇಷವಾಗಿ ಆಹಾರ. ಬ್ಯೂರೋ ರಿಪೋರ್ಟ್ ಬಸವರಾಜು, BV5 ನ್ಯೂಸ್ ಕನ್ನಡ, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.